ಸ್ನೇಹಿತರೆ, ಈಗ ವಿಶೇಷವಾಗಿ ಅಂಗಾರಕ ಸಂಕಷ್ಟಿ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ. ಈ ಸಲ ಅಂದರೆ ಈಗ ಬರುವಂಥ ಸಂಕಷ್ಟಿ ಅಂಗಾರಕ ಸಂಕಷ್ಟಿ ಮಂಗಳವಾರ ದಿವಸ ವಿಶೇಷವಾಗಿ ಆಶ್ಲೇಷ ನಕ್ಷತ್ರದಲ್ಲಿ ಬಂದಿದೆ. ಅಂಗಾರಕ ಅಂತಂದರೆ ನಾವು ಮಂಗಳ ಗ್ರಹ, ಕುಜಗ್ರಹ ಅಂತ ಏನು ಹೇಳ್ತೇವಲ್ಲ, ಆ ಗ್ರಹ ಸಾಮಾನ್ಯವಾಗಿ ನಮಗೆ ಎಲ್ಲಿ ಪತಿ ಪತ್ನಿಯರ ಬಾಂಧವ್ಯ ಆಗಿರ್ಬೋದು, ಅಥವಾ ಈ ಎಷ್ಟೋ ಜನರಿಗೆ ಮಕ್ಕಳಿಗೆ ಮದುವೆನೇ ಆಗಿರೋದಿಲ್ಲ, ಆಗ ನಾವು ಹೇಳ್ತೀವಿ ಅಂಗಾರಕ ದೋಷದ ಅಂಥೇಳಿ. ಆ ದೋಷಗಳು ಇದ್ದಾಗ ಮದುವೆ ಕೂಡ ಮುಂದೆ ಹೋಗ್ತದೆ. ಕೆಲಸ ಅಂತಂದರೆ ಜಾಬ್ ಸಿಗೋದಿಲ್ಲ, ಜಾಬ್ ಸಿಕ್ಕರೂ ಕೂಡ ಅದರಲ್ಲಿ ಯಶಸ್ಸನ್ನು ಕಾಣುವುದಿಲ್ಲ. ಈ ರೀತಿಯಾಗಿ ಈ ನಮ್ಮ ಮಂಗಳ ಗ್ರಹ ನಮ್ಮ ಜಾತಕದಲ್ಲಿ ಎಲ್ಲೇ ಇರಲಿ ಕೆಲವು ಸಲ ಬಹಳಷ್ಟು ದೋಷಗಳನ್ನ ಹೊತ್ಕೊಂಡಿರ್ತದೆ. ಹೀಗಾಗಿ ಈ ಅಂಗಾರಕ ದೋಷ ಪರಿಹಾರ ಆಗಲಿಕ್ಕೆ ನಾವು ಎಷ್ಟೋ ಸಂಕಷ್ಟಗಳನ್ನು ಮಾಡ್ರಿ ಅಂತ ಕೂಡ ಹೇಳ್ತೇವೆ. ಅದಕ್ಕಾಗಿ ಈ ಸಲ ವಿಶೇಷವಾಗಿ ಆಶ್ಲೇಷ ನಕ್ಷತ್ರದಲ್ಲಿ ಬಂದದ. ರಾಹು ದೋಷ ಆಗಿರ್ಬೋದು, ಕೇತು ದೋಷ ಆಗಿರ್ಬೋದು, ಕುಜಗ್ರಹದ ದೋಷ ಆಗಿರ್ಬೋದು, ವಿಶೇಷವಾಗಿ ಈ ಎಲ್ಲ ದೋಷಗಳನ್ನು ಕಳೆಯುವಂಥ ಈ ಏನು ಸಂಕಷ್ಟಿ, ಅದರಲ್ಲೂ ಕೂಡ ಈ ಸಲ ಪ್ರೀತಿ ಯೋಗದಲ್ಲಿ ಭದ್ರಾಕರಣದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಮಂಗಳವಾರ ದಿವಸ ಸಂಕಷ್ಟದ ಯಾರಿಗೆ ಜಾಬ್ ಇಲ್ಲ, ಯಾರಿಗೆ ವಿವಾಹ ಆಗ್ತಿಲ್ಲ, ಯಾರಿಗೆ ಬಿಸ್ನೆಸ್ನಲ್ಲಿ ಲಾಸ್ ಆಗ್ತಿದೆ, ಈ ನಾನಾ ಥರದ್ದು, ಯಾಕಂದರೆ ಕೇತು ದೋಷಗಳಾದಾಗ ಮನೆತನ ಕೂಡ ಏಳಿಗೆಯನ್ನು ಕಾಣುವುದಿಲ್ಲ, ಮನೆತನ ನಾನಾ ಥರದ ತೊಂದರೆಗಳಾಗ್ತದೆ. ರಾಹು ದೋಷಗಳಿದ್ದರೆ ಮದುವೆ ಆಗೋದಿಲ್ಲ, ಮಕ್ಕಳ ದೋಷ ಪ್ರಾಬ್ಲಮ್, ಮಕ್ಕಳು ಹುಟ್ಟಿದ್ರು ಕೆಲವರಿಗೆ ಒಳ್ಳೆಯ ಒಂದು ಮಕ್ಕಳು ಹುಟ್ಟುವುದಿಲ್ಲ, ಇಷ್ಟೆಲ್ಲ ದೋಷಗಳನ್ನ ಬರ್ತದೆ. ಕುಜ ಏನು ದೋಷ ಅಂತ ಹೇಳ್ತೀವಿ, ಎಲ್ಲಿ ಕೆಲಸವನ್ನು ಮಾಡ್ತೀರಿ ಆ ಯಶಸ್ಸನ್ನು ಕಾಣುವುದಿಲ್ಲ, ಪತಿ ಪತ್ನಿಯರ ನಡುವೆ ಯಾವಾಗಲೂ ಜಗಳಗಳಿರ್ತದೆ. ಈ ಕುಜ ದೋಷ ಒಂಥರ ಮನೆಯಲ್ಲಿ ಅಶಾಂತಿಯನ್ನು, ಈ ರೀತಿ ಎಲ್ಲ ದೋಷಗಳನ್ನ ಕಳೆಯುವಂಥ ಶಕ್ತಿ ಸಾಮಾನ್ಯವಾಗಿ ನಾವು ಈ ಒಂದು ಅಂಗಾರಕ ಸಂಕಷ್ಟಿ ಬಂದಾಗ, ಅಂಗಾರಕ ಅಂದ್ರೆ ಕುಜಗ್ರಹ, ಈ ಅಂಗಾರಕ ಸಂಕಷ್ಟಿ ಬಂದಾಗ ಗಣಪತಿಯನ್ನು ಆರಾಧನೆ ಮಾಡೋದ್ರಿಂದ ವಿಶೇಷ ಫಲಗಳು ಪ್ರಾಪ್ತಿಯಾಗ್ತದೆ ಅಂಥೇಳಿ. ಇನ್ನು ಗಣಪತಿ ನಮ್ಮ ವಿಘ್ನ ವಿನಾಶಕ ಅಂತ ಹೇಳ್ತೀವಿ. ನಾವು ಕೈ ಹಿಡಿದ ಕೆಲಸಗಳು ಬಿಸ್ನೆಸ್ನಲ್ಲಾಗಿರ್ಬೋದು, ಯಾವುದೋ ಕೆಲಸಗಳು ನಮ್ಮಿಂದ ಆಗ್ತಾ ಇಲ್ಲ ಅಂದಾಗ ಈ ಒಂದು ಸಮಯದಲ್ಲಿ ಹರಕೆಯನ್ನು ಹೊತ್ಕೋಬೋದು. ಯಾವುದೇ ರೀತಿಯಲ್ಲಿ ಅಂಗಾರಕ ಸಂಕಷ್ಟಿ ದಿನ ನಾವು ಬಹಳಷ್ಟು ಜನರಿಗೆ ಹೇಳ್ಕೊಟ್ಟಿರ್ತೀನಿ, ಈ ಅಂಗಾರಕ ಸಂಕಷ್ಟಿ ದಿವಸ ಈ ಹರಕೆಯನ್ನು ಹೊತ್ತಾಗ ನಿಮಗೆ ಕೆಲಸಗಳಾಗ್ತದೆ. ಬೇಕಾದಷ್ಟು ಮಂದಿ ಕಮೆಂಟ್ಸ್ ಕೂಡ ಹಾಕಿರ್ತೀರಿ, ಅದರ ಕೆಳಗೆ ಎಷ್ಟೋ ಜನ ಹಾಕಿರ್ತೀರಿ ನೀವು ಯಾವ ಪೂಜೆ ಮಾಡಿದ್ರಿ ಅಂತ ಹೇಳಿ. ಆದರೆ ಹೇಳಿದಾಗ ಯಾರೂ ಸರಿಯಾಗಿ ನೋಡೋದಿಲ್ಲ. ನಂತರ ಯಾರಾದರೂ ಎಲ್ರಿಗೂ ಒಳ್ಳೆಯದಾದಾಗ ನಾನು ಯಾವ ಪೂಜೆಯನ್ನು ಮಾಡಿದ್ರಿ ಅಂತ ಕೇಳ್ತೀರಿ. ಅದಕ್ಕಾಗಿ ಸರಿಯಾಗಿ ಕೇಳಿಸ್ಕೊಳ್ರಿ. ಈ ಅಂಗಾರಕ ಸಂಕಷ್ಟಿ ಆಶ್ಲೇಷ ನಕ್ಷತ್ರ ವಿಶೇಷವಾಗಿ ಪ್ರೀತಿ ಯೋಗ ಭದ್ರಾಕರಣದಲ್ಲಿ ಬಂದದ. ಈ ದಿನ ನೀವು ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆಯನ್ನು ಹೊತ್ಕೊಳ್ಬೋದು. ಸಮಯವನ್ನು ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಿಮಗೆ ಸಂಕಷ್ಟಿ ಉಪವಾಸ ಮಾಡಿ ಪೂಜೆಯನ್ನು ಮಾಡಿದರೆ ಬಹಳಷ್ಟು ಒಳ್ಳೆಯದು, ಪೂರ್ಣ ಫಲ ಪ್ರಾಪ್ತಿ ಆಗ್ತದೆ. ಅಕಸ್ಮಾತ್ ನಿಮಗೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತಂದರೆ ಗಣಪತಿಗೆ ಹರಕೆಯನ್ನಾದರೂ ನೀವು ಹೊತ್ಕೊಳ್ಬೋದು. ಯಾವ ರೀತಿ ಹರಕೆಯನ್ನು ಹೊತ್ಕೋಬೇಕು, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಎಲ್ಲವನ್ನ ಈಗ ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ಸಲ ಅಂಗಾರಕ ಸಂಕಷ್ಟಿ 6ನೇ ತಾರೀಕು ಮಂಗಳವಾರ, ಆಶ್ಲೇಷ ನಕ್ಷತ್ರ, ಪ್ರೀತಿ ಯೋಗ ಭದ್ರಾಕರಣದಲ್ಲಿ ಚಂದ್ರ ತನ್ನ ಸ್ವಂತ ಮನೆಯಾದಂಥ ಕರ್ಕ ರಾಶಿಯಲ್ಲಿ ಸ್ಥಿತನಿದ್ದಾನೆ. ಯಾಕೆ ನಾವು ಚಂದ್ರನ ಸ್ಥಾನವನ್ನು ನೋಡಬೇಕು ಅಂತಂದರೆ ಚಂದ್ರೋದಯ ನಮಗೆ ಬಹಳಷ್ಟು ಮುಖ್ಯ. ಅದಕ್ಕಾಗಿ ಈ ಏನು ಸಂಕಷ್ಟಿ ಚಂದ್ರೋದಯ ಸಮಯದಲ್ಲಿ ನಮಗೆ ಚತುರ್ಥಿ ತಿಥಿ ಇರಬೇಕು. ಚಂದ್ರೋದಯ ಬಹಳ ಮುಖ್ಯ. ಚಂದ್ರನ ಸ್ಥಾನ ಕರ್ಕ ರಾಶಿ, ತನ್ನ ಸ್ವಂತ ಮನೆಯಲ್ಲಿ ಸ್ಥಿತನಿದ್ದಾನೆ. ವಿಶೇಷವಾಗಿ ಆ ದಿನ ಚಂದ್ರೋದಯ ಆಗ್ತಾ ಇರೋದು 9:16 ಅಡುಗೆ ನೈವೇದ್ಯ ರಾತ್ರಿ ಆಗಬೇಕು. ಬೆಳಗ್ಗೆ ಪೂಜೆ ಸಂಕಲ್ಪ, ವಿಶೇಷವಾದ ಸಂಕಲ್ಪ ಇರ್ತದೆ. ಬೆಳಗ್ಗೆ ಪೂಜೆ, ಗಣಪತಿ ಪೂಜೆ ಮತ್ತು ಚಂದ್ರನ ಪೂಜೆಯನ್ನು ಆಗಬೇಕು. ಸಾಯಂಕಾಲದವರೆಗೂ ನೀವು ಉಪವಾಸ ಇರಬೇಕು. ನಂತರ ರಾತ್ರಿ ಅಡುಗೆ ಎಲ್ಲ ನೈವೇದ್ಯ ಮಾಡಿ ಎಲ್ಲರೂ, ನೀವು ಸಹ ಯಾರು ವ್ರತವನ್ನು ಮಾಡ್ತಾ ಇದ್ದೀರಿ ಅವರು ಸಹ ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕು. ಉಪವಾಸ ಅಂದರೆ ಹೆಂಗೆ, ಕೆಲವರು ಹಾಲು, ಟೀ, ಕಾಫಿಯನ್ನು ಕುಡಿಬಹುದು. ಇನ್ನೂ ಕೆಲವರು ಖೀಸ್ ಅಂತಂದರೆ ಸಾಬುದಾನಿಯಿಂದ ಮಾಡಿದಂಥ ಖೀಸ್ ಕೂಡ ತಿನ್ಬೋದು. ಕೆಲವರಿಗೆ ಅಂದರೆ ಉಪವಾಸ ಆಗೋದಿಲ್ಲ ಅಂತೀರಿ, ಅಂಥವರು ಖೀಸ್ ಕೂಡ ತಿನ್ಬೋದು. ಹಾಲು ಹಣ್ಣು ತೆಗೆದುಕೊಂಡು ಉಪವಾಸ ಮಾಡಬಹುದು. ಕೆಲವರು ಉಪ್ಪಿಲ್ಲದೇನೂ ಉಪವಾಸವನ್ನು ಮಾಡ್ತಾರೆ. ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ಉಪವಾಸವನ್ನು ಮಾಡ್ಬೋದು. ಆದರೆ ಮುಸ್ರಿ ಚಪಾತಿ ಊಟವನ್ನು ಮಾಡಿ ನಾವು ಪೂಜೆಯನ್ನು ಮಾಡ್ತೀನಿ ಅಂದರೆ ಬರುವುದಿಲ್ಲ. ದಯವಿಟ್ಟು ಉಪವಾಸ ಅಂದರೆ ಉಪವಾಸನೆ, ಅದರ ಫಲವನ್ನು ನಾವು ಪಡಿಬೇಕು ಅನ್ನೋದಾದರೆ
ಹೊಟ್ಟೆಯನ್ನು ಖಾಲಿ ಇಟ್ಕೊಳ್ಬೇಕು. ಎಳ್ನೀರು ಕುಡಿಬೋದು, ಜ್ಯೂಸ್ ಕುಡಿಬೋದು, ಟೀ ಕಾಫಿ ಕುಡಿಬೋದು, ಹಣ್ಣನ್ನು ತಿನ್ಬೋದು. ಇದು ಒಂದು ಉಪವಾಸ ಅಂತ ಹೇಳ್ತಾರೆ. ಹೊಟ್ಟೆ ತುಂಬ ತಿಂದು ಮಾಡೋದ್ರಿಂದ ಅದನ್ನು ಉಪವಾಸ ಅಂತ ಹೇಳೋದಿಲ್ಲ. ಇನ್ನು ಬೆಳಗ್ಗೆಯಿಂದ ರಾತ್ರಿವರೆಗೂ ಅಂದರೆ ಚಂದ್ರೋದಯವರೆಗೂ ಉಪವಾಸ ಇರಬೇಕು. ಚಂದ್ರೋದಯಕ್ಕೆ ಸಾಯಂಕಾಲ ಮತ್ತೆ ಸ್ನಾನ ಎಲ್ಲ ಮಾಡಿಕೊಂಡು ಅಡುಗೆಯನ್ನು ಮಾಡಿ ಚಂದ್ರನಿಗೂ ಮತ್ತು ಗಣಪತಿಗೆ ಅಕ್ಷತೆಯನ್ನು ಹಾಕಿ ಊಟವನ್ನು ಅಂದರೆ ಅಡುಗೆ ನೈವೇದ್ಯ ಎಲ್ಲ ಮಾಡಿ ಊಟವನ್ನು ಮಾಡಬೇಕು. ಇದನ್ನು ನಾನು ಪೂಜೆಯನ್ನು ಏನು ಮಾಡಬೇಕು, ಸಂಕಲ್ಪ ಯಾವ ರೀತಿ ಇರಬೇಕು, ಮುಡುಪನ್ನು ಕಟ್ಟೋದಕ್ಕೂ ಒಂದು ವಿಶೇಷವಾದ ರೀತಿ ಅದ. ಈ ಸಲ ಹೇಳ್ಕೊಡ್ತೀನಿ. ಜೊತೆಗೆ ಒಂದು ಮಂತ್ರ ಅದ ಮುಡುಪು ಕಟ್ಟಲಿಕ್ಕೆ, ಅದನ್ನು ಕೂಡ ಹೇಳ್ಕೊಡ್ತೀನಿ. ಈಗ ಮೊದಲು ಆ ದಿನದ ಶುಭ ಸಮಯವನ್ನು ಹೇಳ್ಕೊಡ್ತೀನಿ, ನೋಟ್ ಮಾಡಿ ಇಟ್ಕೊಂಡಿರಿ. ಪೂಜಾ ಸಮಯ ಆಗಿರ್ಬೋದು ಮತ್ತು ಮುಡುಪನ್ನು ಕಟ್ಟುವ ಸಮಯ ಆಗಿರ್ಬೋದು. ಈ ಸಲ ಪ್ರತಿಯೊಬ್ಬರು ಅಂಗಾರಿಕಾ ಸಂಕಷ್ಟಿ, ಇನ್ನೂ ಮುಂದಿನ ಸಂಕಷ್ಟಿ ಬರಬೇಕು ಅಂದರೆ ಅಂಗಾರಿಕಾ ಸಂಕಷ್ಟಿ 1 ವರ್ಷ ಕಾಯಬೇಕಾಗ್ತದೆ. ಅದಕ್ಕಾಗಿ ಈ ಒಂದು ಅಂಗಾರಿಕಾ ಸಂಕಷ್ಟಿ 2026ನೇ ಇಸ್ವಿಯಲ್ಲಿ ಬಂದಿರುವಂಥ ವಿಶೇಷವಾಗಿರುವಂಥ ಸಂಕಷ್ಟಿ. ಅದರಲ್ಲೂ ಆಶ್ಲೇಷ ನಕ್ಷತ್ರದಲ್ಲಿ ಬಂದದ. ಎಷ್ಟೋ ದೋಷಗಳನ್ನು ಪರಿಹಾರ ಮಾಡುವಂಥ ಶಕ್ತಿ ಈ ನಮ್ಮ ಅಂಗಾರಿಕಾ ಸಂಕಷ್ಟಿ ಪೂಜೆಗೆ ಅದ. ಅದಕ್ಕೆ ಇವತ್ತು ಸಮಯವನ್ನು ಹೇಳ್ತೀನಿ, ಪೂಜಾ ಸಮಯವನ್ನು ನೋಟ್ ಮಾಡಿ ಇಟ್ಕೊಳ್ರಿ. ಆ ದಿನ ನಮಗೆ ಸೂರ್ಯೋದಯಕ್ಕೆ ತೃತೀಯ ತಿಥಿ ಇದ್ದರೂ ಸಹ ಚಂದ್ರೋದಯ ಸಮಯದಲ್ಲಿ ಚತುರ್ಥಿ ತಿಥಿ ಪ್ರಾಪ್ತಿಯಾಗ್ಲಿಕ್ಕತ್ತದ ಮಂಗಳವಾರ ದಿವಸ. ಇನ್ನು ಗಣಪತಿ ಪೂಜೆಗೆ ಬೆಳಗ್ಗೆ ಪೂಜೆ ಮಾಡಬೇಕು, ರಾತ್ರಿ ಅಡುಗೆ ನೈವೇದ್ಯ, ಇದೆಲ್ಲವನ್ನು ನಿಮಗೆ ಮುಂದೆ ಪೂಜೆಯನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಈಗ ಮುಹೂರ್ತವನ್ನು ಹೇಳ್ತೀನಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ಪೂಜೆಯನ್ನು ಮಾಡಬೇಕು ಅನ್ನೋರು, ಬೆಳಗ್ಗೆ ಆಫೀಸಿಗೆ ಹೋಗಬೇಕು ನಮಗೆ ಅಂತ ಅನ್ನೋರಿಗೆ ಬ್ರಾಹ್ಮಿ ಮುಹೂರ್ತ ಅತ್ಯಂತ ಶ್ರೇಷ್ಠ ಮುಹೂರ್ತ ಅಂತ ಹೇಳ್ತೀವಿ. ಆ ದಿನ 5 ಗಂಟೆ 3 ನಿಮಿಷದಿಂದ 5 ಗಂಟೆ 55 ನಿಮಿಷ ಇದು ಬ್ರಾಹ್ಮಿ ಮುಹೂರ್ತ. ಈ ಸಮಯದಲ್ಲಿ ಗಣಪತಿ ಪೂಜೆ, ಚಂದ್ರನ ಪೂಜೆಯನ್ನು ಮಾಡ್ಬೋದು. ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಮುಡುಪನ್ನು ಕಟ್ತೇನೆ ಅಂದರೆ ಆ ಪೂಜೆಯನ್ನು ಮಾಡಿ ಮುಡುಪನ್ನು ಸಹ ಕಟ್ಬೋದು. ಇನ್ನು 2ನೇ ಮುಹೂರ್ತ ಹೇಳ್ತೇನೆ. ಇದು ವಿಶೇಷ ಮುಹೂರ್ತ. ಧನು ಲಗ್ನ ಪ್ರಾಪ್ತಿಯಾಗ್ಲಿಕ್ಕತ್ತದ. 6 ಗಂಟೆ 40 ನಿಮಿಷದಿಂದ 7 ಗಂಟೆ 22 ನಿಮಿಷದವರೆಗೆ ನಮಗೆ ಬ್ರಾಹ್ಮಿ ಮುಹೂರ್ತ. ನಂತರ 2ನೇ ಮುಹೂರ್ತ ಇದು ಕೂಡ ವಿಶೇಷವಾಗಿ ಧನು ಲಗ್ನ ಪ್ರಾಪ್ತಿಯಾಗ್ಲಿಕ್ಕತ್ತದ. ಗುರು ಅಧಿಪತಿ. ಇನ್ನು ಅಷ್ಟು ಬೆಳಗ್ಗೆ ಮಾಡಲಿಕ್ಕೆ ಆಗೋದಿಲ್ಲ, ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ನಾವು ಮಾಡಬೇಕು ಅನ್ನೋದಾದರೆ 3ನೇ ಮುಹೂರ್ತ ಕೊಡ್ತಾ ಇದ್ದೀನಿ. 8 ಗಂಟೆ 5 ನಿಮಿಷದಿಂದ 9 ಗಂಟೆ 20 ನಿಮಿಷ. ಇದು ಕೂಡ ನಮಗೆ ಬಹಳಷ್ಟು ಒಳ್ಳೆಯ ಯೋಗವನ್ನು ತಂದುಕೊಡ್ತಾ ಇದೆ. ಇದು ಮಕರ ಲಗ್ನ ಪ್ರಾಪ್ತಿಯಾಗ್ತಾ ಇದೆ. ಈ ಮಕರ ಲಗ್ನಕ್ಕೆ ಅಧಿಪತಿ ಶನಿ ಅಂತ ಹೇಳ್ತೀವಿ. ಇದು ಕೂಡ ಬಹಳಷ್ಟು ಒಳ್ಳೆಯದು. ಯಾಕಂದರೆ ಗಣಪತಿ ಆರಾಧಕ ಶನಿದೇವರು ಅಂತ ಹೇಳ್ತಾರೆ. ಗಣಪತಿಯನ್ನು ಆರಾಧನೆ ಮಾಡೋದ್ರಿಂದ ಶನಿ ದೋಷಗಳು ಎಷ್ಟೋ ಪರಿಹಾರ ಆಗ್ತದೆ ಅಂಥೇಳಿ ಈ ಸಮಯ ಕೂಡ ನಮಗೆ ಒಳ್ಳೆಯದು. ಇನ್ನು ಇದು ಮುಹೂರ್ತ ನಮಗೆ ಆಗೋದಿಲ್ಲ ಅಂದರೆ ಇನ್ನೂ ಒಂದು ಮುಹೂರ್ತ 10 ಗಂಟೆ 50 ನಿಮಿಷದಿಂದ 12 ಗಂಟೆ 20 ನಿಮಿಷ. ಇದು ಕೂಡ ಬಹಳಷ್ಟು ಒಳ್ಳೆಯ ಮುಹೂರ್ತಗಳನ್ನು ತರಲಿಗತ್ತದ. ಇದಕ್ಕೆ ನಾವು ವಿಶೇಷವಾಗಿ ಮೀನ ಲಗ್ನ ಗುರು ಅಧಿಪತಿ ಅಂತ ಹೇಳ್ತೀವಿ. ಈ ಸಮಯದಲ್ಲಿ ಪೂಜೆಯನ್ನು ಮಾಡಿ ಮುಡುಪನ್ನು ಕಟ್ಟಿಡ್ಬೋದು. ಈ ಹೇಳಿದಂಥ ಎಲ್ಲ ಮುಹೂರ್ತಗಳು ವಿಶೇಷವಾಗಿ ಅತ್ಯಂತ ಶುಭ ಮುಹೂರ್ತಗಳನ್ನ ಹೇಳೇನಿ. ಈ ಸಮಯದಲ್ಲಿ ಪೂಜೆಯನ್ನು ಮಾಡಿ ನೀವು ಮುಡುಪನ್ನು ಕಟ್ಟಿಡ್ಬೋದು. ರಾತ್ರಿ 9 ಗಂಟೆ 16 ನಿಮಿಷಕ್ಕೆ ವಿಶೇಷವಾಗಿ ಚಂದ್ರ ಉದಯ ಆಗ್ತಾನೆ. ಆ ಸಮಯದಲ್ಲಿ ನೀವು ಅಡುಗೆಯನ್ನು ಮಾಡಿ ನೈವೇದ್ಯ ಮಾಡಿ ಮತ್ತು ಆರತಿಯನ್ನು ಮಾಡಿ ಅಕ್ಷತೆಯನ್ನು ಹಾಕಿ ನಂತರ ಊಟವನ್ನು ಮಾಡ್ಬೋದು. ಈ ರೀತಿಯಾಗಿ ಸಂಕಷ್ಟ ಚತುರ್ಥಿಯದ ಒಂದು ವಿಶೇಷವಾಗಿರುವಂಥ ಸ್ತೋತ್ರ ಅದ, ಅಂದರೆ ಮಂತ್ರ ಅದ. ಆ ಮಂತ್ರವನ್ನು ಹೇಳಿ ಇಷ್ಟಾರ್ಥ ಸಿದ್ಧಿಗಾಗಿ ನೀವು ಮುಡುಪನ್ನು ಕಟ್ಟಬೇಕು. ಆ ಕಟ್ಟಿದ್ದನ್ನು ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಅಂತ ಹೇಳಿ. ಜೊತೆಗೆ ಶಾಸ್ತ್ರೋಕ್ತವಾಗಿ ಸಂಕಲ್ಪಪೂರ್ವಕವಾಗಿ ಪೂಜೆಯನ್ನು ಸಹ ನಾನು ನಿಮಗೆ ಹೇಳ್ಕೊಡ್ತೀನಿ. ಆ ರೀತಿಯಾಗಿ ಪೂಜೆಯನ್ನು ಸಂಕಷ್ಟ ಚತುರ್ಥಿ ಪೂಜೆಯನ್ನು ಮಾಡಿರಿ, ಎಲ್ಲ ಇಷ್ಟಾರ್ಥ ಸಿದ್ಧಿ ಆಗ್ತದೆ. ಮನಸ್ಸು ಕೊಟ್ಟು ಭಗವಂತನಲ್ಲಿ ನಂಬಿಕೆ ಇಟ್ಟು ಮಾಡಿದಂಥ ಎಲ್ಲ ಪೂಜೆಗಳು ನಮಗೆ ಖಂಡಿತವಾಗಿಯೂ ಫಲವನ್ನು ಕೊಡ್ತದೆ. ಈ ಭೂಮಿ ಮೇಲೆ ನೀವು ಯಾವ ರೀತಿ ಭಗವಂತನ ನಂಬಿ ನಡೀತಿರೋ ಆ ರೀತಿ ಫಲಗಳೇ ನಮಗೆ ಸಿಗೋದು. ಯಾಕಂದರೆ ನಾವು ಭಗವಂತ ಇದೇ ರೀತಿಯಾಗಿದ್ದಾನಂತೆ ನಮ್ಮ ಮನಸ್ಸಿನಲ್ಲಿ ನಾವು ಏನು ಅನುಸಂಧಾನವನ್ನು ಮಾಡಿಕೊಂಡು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತೇವೋ ಆ ಪ್ರಾರ್ಥನೆಗೆ ಖಂಡಿತವಾಗಿಯೂ ಭಗವಂತ ಒಲಿತಾನೆ. ನಿಮ್ಮೆಲ್ಲ ಸಂಕಷ್ಟಗಳು ದೂರ ಆಗಲಿಕ್ಕೆ ನಾಳೆ ದಿವಸ ಸಂಕಷ್ಟ ಚತುರ್ಥಿ, ಅಂಗಾರಕ ಸಂಕಷ್ಟಿ ಅಂತಲೇ ಪ್ರಸಿದ್ಧಿಯನ್ನು ಪಡೆದಿರುವಂಥ ಈ ಸಂಕಷ್ಟಿ ಪೂಜಾ ವಿಧಾನ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಏನು ಸಮಯ ಹೇಳಿ ಆ ಸಮಯದಲ್ಲಿ ಪೂಜೆಯನ್ನು ಮಾಡಿರಿ, ನಿಮ್ಮ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.